ಅಹೋರಾತ್ರಿ ಧರಣಿಯನ್ನು ನಡೆಸಿದ್ರ ನಿಮ್ಮ ಹಕ್ಕೊತ್ತಾಯಗಳೇನು ಸರ್? ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಹೈಕೋರ್ಟ್ ಕೂಡ ಚಾಟಿಯನ್ನು ಬೀಸಿರ್ತಕ್ಕಂಥದ್ದು. ನೋಡಿ, ಮಹಾಭ್ರಷ್ಟರನ್ನು ಯಾರಾದರೂ ರಕ್ಷಣೆ ಮಾಡ್ತಾರೆ ಅಂದರೆ ಮಹಾಭ್ರಷ್ಟರೇ ಆಗಿರಬೇಕು. ಕಳ್ಳನ ರಕ್ಷಣೆ ಮಾಡ್ತಾರೆ ಅಂದರೆ ಕಳ್ಳನೇ ಆಗಿರಬೇಕು. ಹಾಗಾಗಿ ನನಗಿಲ್ಲಿ ಏನು ಅನುಮಾನ ಕಾಡುತ್ತೆ ಅಂದರೆ, ಇಷ್ಟೆಲ್ಲ ಚಳುವಳಿಗಳು, ಇಷ್ಟೆಲ್ಲ ನ್ಯಾಯಾಧೀಶರು ಸಹ KPSCಯ ಭ್ರಷ್ಟಾಚಾರದ ಬಗ್ಗೆ, ಅವರ ದೃಢಾಡಳಿತದ ಬಗ್ಗೆ ನ್ಯಾಯಾಧೀಶರು ಕಡಾಖಂಡವಾಗಿ ಖಂಡಿಸಿದರೂ ಸಹ ಸರ್ಕಾರಕ್ಕಿನ್ನೂ ಅರಿವು ಬರದೇ ಹೋದರೆ ನಮಗೆ ಏನು ಅನುಮಾನ ಕಾಡುತ್ತೆ ಅಂದರೆ, ಸರ್ಕಾರ ಏನಾದರೂ KPSCಯ ಭ್ರಷ್ಟಾಚಾರದಲ್ಲಿ ಏನಾದರೂ ಭಾಗಿಯಾಗ್ಬಿಟ್ಟಿದೆಯಾ ಅನ್ನುವ ಅಪನಂಬಿಕೆ ನಮ್ಮನ್ನು ಕಾಡುತ್ತೆ. ಯಾಕೆಂದರೆ ಇದೇ ಫ್ರೀಡಂ ಪಾರ್ಕಲ್ಲಿ ಭಾರಿ ದೊಡ್ಡ ಹೋರಾಟಗಳು ನಡೆಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಸಾರಥ್ಯದಲ್ಲಿ ಇಲ್ಲಿ ಚಳುವಳಿ ನಡೆಯಿತು. ನಾವು KPSC ಮುತ್ತಿಗೆ ಹಾಕ್ತು. ನಮ್ಮ ರಕ್ತದಲ್ಲಿ ಸಿದ್ದರಾಮಯ್ಯನವ್ರ ಮನಸ್ಸು ಕರಗಲಿ ಅಂತ ಹೇಳಿ ನಮ್ಮ ರಕ್ತದಲ್ಲಿ ಪತ್ರ ಬರೆದು, ಆದರೂ ಸಿದ್ದರಾಮಯ್ಯನವರ ಕನ್ನಡ ರಾಮಯ್ಯ ಅವರ ಮನಸ್ಸು ಕರಗಲಿಲ್ಲ, ಇನ್ನೂ ಕಲ್ಲಾಗಿದೆ ಅಂತೇಳಿ ಅನಿಸ್ತಾ ಇದೆ. ಸರ್, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಿರಬೇಕು. ಆಗಿದ್ದೂ ಕೂಡ KPSCಯಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅಂದರೆ ಕನ್ನಡಿಗರು ಎಲ್ಲಿ ನ್ಯಾಯವನ್ನು ಕೇಳಬೇಕು? ಕನ್ನಡಿಗರು ಇನ್ಯಾರ ಹತ್ರ ನ್ಯಾಯ ಕೇಳಬೇಕು? ನನಗೆ ಈಗ ಒಂದು ವಚನ ನೆನಪಿಗೆ ಬರುತ್ತೆ. ಬೇಲಿಯ ಎದ್ದು ಒಲವ ಮೇಯ್ದೊಡೆ, ಏರಿಯ ಎದ್ದು ಕೆರೆಯ ನೀರ ಕುಡಿದೊಡೆ, ತಾಯಿ ಹಾಲು ನಂಜಾದೊಡೆ, ಯಾರಿಗಯ್ಯ ಹೇಳಲಿ ದೂರು. ಇವತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ 3 ಬಾರಿ ಹೋಗಿ KPSC ಮಾಡಿದಂಥ ಅವಂತರ ಭ್ರಷ್ಟಾಚಾರ, ನೀಚ ಪ್ರವೃತ್ತಿ ಎಲ್ಲವನ್ನ ಹೇಳಿ ನಾನು 3 ಬಾರಿ ಹೇಳಿದೆ. ಆದರೂ ಮುಖ್ಯಮಂತ್ರಿಗಳ ಅರಿವು, ಗಮನ ಈ ಮಕ್ಕಳ ಕಡೆ ಕೊಡಲಿಲ್ಲ. 70,000 ಈ ಕನ್ನಡದ ಶಿಕ್ಷಣದಲ್ಲಿ ಪರೀಕ್ಷೆಯಲ್ಲಿ ಬರೆದಂಥ, ಕನ್ನಡದ ಮಾಧ್ಯಮದಲ್ಲಿ ಓದ್ಕೊಂಡು ಬಂದು ಕನ್ನಡದಲ್ಲಿ ಪರೀಕ್ಷೆ ಬರೆದಂಥ ಮಕ್ಕಳಿಗೆ ಈ ನೆಲದಲ್ಲಿ ಮಾನ್ಯತೆ ಸಿಗಲಿಲ್ಲ ಅನ್ನೋದಾದರೆ ಇನ್ನು ಯಾರಿಗೆ ಮಾನ್ಯತೆ ಕೊಡ್ತೀರಾ? ಯಾರ ಮಕ್ಕಳಿಗೆ ಮಾನ್ಯತೆ ಕೊಡ್ತೀರಾ? ಇವತ್ತು ನಿಮ್ಮ ಮಕ್ಕಳು ಸಿದ್ದರಾಮಯ್ಯನವರೇ, ನಿಮ್ಮ ಮಕ್ಕಳು, ನಿಮ್ಮ ಮಂತ್ರಿಮಂಡಲದ ಮಕ್ಕಳು, ನಿಮ್ಮ ಶಾಸಕರ ಮಕ್ಕಳು ಏನಾದರೂ ಇವತ್ತು ಪರೀಕ್ಷೆ ಬರೆದಿದ್ರೆ ಆಗ ನಿಮ್ಮ ಕರುಳು ಕಿತ್ತು ಬರೋದು. ಆದರೆ ನಿಮ್ಮ ಮಕ್ಕಳೆಲ್ಲ ಇವತ್ತು ಅಲ್ಲಿಲ್ವಲ್ಲ. ಅದಕ್ಕೆ ಈ ಬಡಪಾಯಿ ಮಕ್ಕಳ ಬಗ್ಗೆ ನಿಮಗೆ ಕನಿಕರ ಬರಲಿಲ್ವಲ್ಲ. ಯಾವ ಸೀಮೆ ನಿಮ್ಮ ಕನ್ನಡದ ಪ್ರೇಮ, ಕನ್ನಡದ ಕಾಳಜಿ, ಕನ್ನಡದ ಅಭಿಮಾನ ಅನ್ನೋದು ಇಲ್ಲಿ ವ್ಯರ್ಥವಾಗ್ತಾ ಇದೆ. ರಾಜ್ಯದ ಜನತೆಗೆ ಕನ್ನಡದ ರಾಮಯ್ಯ ಅಂತ ಕರಿತಿದ್ದಂಥ ಕನ್ನಡಿಗರಿಗೆ ಅದು ಸುಳ್ಳು ಪಳ್ಳು ಅನ್ನೋ ಅಪನಂಬಿಕೆ ಬರೋ ರೀತಿಯಲ್ಲಿ ನೀವು ನಡ್ಕೋತಾ ಇದ್ದೀರಿ. ನಾಳೆ ಆದರೂ ಸಿದ್ದರಾಮಯ್ಯನವರೇ ಸದನದಲ್ಲಿ ಮಾತಾಡಿ ಈ ಮಕ್ಕಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕು, ನಾವು ಕಾನೂನು ಕೈಗೆತ್ಕೋಬಾರ್ದು ಅಂತ ಹೇಳಿ ಸಂವಿಧಾನಬದ್ಧವಾದಂಥ ಕಾನೂನಿನ ಚೌಕಟ್ಟಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಮಾತಿಗೆ ಬೆಲೆ ಸಿಗಲಿಲ್ಲ ಅಂದರೆ ಈ ಹೋರಾಟದ ಸ್ವರೂಪ ಬೇರೆ ಆಗುತ್ತೆ. ಆಗ ನಿಮ್ಮ ಪೊಲೀಸ್ ಲಾಠಿ, ನಿಮ್ಮ ಪೊಲೀಸ್ ಗನ್ನು, ಬಂದೂಕ ಗುಂಡು ನಮ್ಮ ಎದೆ ಹೊಕ್ಕಿರೂ ಚಿಂತೆ ಇಲ್ಲ, ವಿಧಾನಸೌಧ ನುಗ್ತೀವಿ. ಹಂಗ ಆಗೋದು ಬೇಡ ಅನ್ನೋದಾದರೆ ನಾಳೆ ಸದನದಲ್ಲಿ ಆ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತೀನಿ. ಸರ್, ಹಿಂದಿನಿಂದಲೂ ಕೂಡ 10 ವರ್ಷಗಳಿಂದ KPSC ಕರ್ಮಕಾಂಡ ನಡೀತಾನೆ ಇದೆ. ಕರವೇ ಯಾವುದೇ ರೀತಿಯ ಹೋರಾಟಗಳನ್ನು ತೆಗೆದುಕೊಂಡರೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುತ್ತೆ. ಕನ್ನಡ ನಾಡು ನುಡಿಯ ಜಲವಿವಾದಗಳಿಗೆ ಸಂಬಂಧಪಟ್ಟಂತೆ ಇಂದಿನ ವಿಚಾರಗಳಾಗಿರ್ಬೋದು ಎಲ್ಲವನ್ನೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುತ್ತೆ. ಈ ವಿಚಾರದಲ್ಲಿ KPSCಯ ಕರ್ಮಕಾಂಡ ಇಂದು ಮೊನ್ನೆಯದಲ್ಲ, ಇದು 10 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಇದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುತ್ತೆ ಅನ್ನೋ ವಿಶ್ವಾಸ ಇದೆಯಾ ನಿಮಗೆ? ನೋಡಿ, ಯಾವಾಗ ಅತಿರೇಕ ಆಗುತ್ತೋ ಅಂತ್ಯವೂ ಬೇಗ ಆಗುತ್ತೆ. ಹಾಗಾಗಿ KPSCಯ ಕರ್ಮಕಾಂಡ ಅದು ತುಂಬಿದೆ ಅಂತ ನಾನು ಭಾವಿಸಿದ್ದೀನಿ. ಅವರ ಅತಿರೇಕದ ವರ್ತನೆ, ಅವರ ಅತಿರೇಕದ ದೃಢಾಡಳಿತ, ಅವರ ಭ್ರಷ್ಟಾಚಾರ ಈಗ ಕೊಡ ತುಂಬಿದೆ. ಹಾಗಾಗಿ ಈಗ ಅಂತ್ಯ ಆಗಲೇಬೇಕು. ನನಗನ್ಸುತ್ತೆ ಈ ಚಳುವಳಿಯಿಂದ
KPSC ಅಂತ್ಯ ಆಗುತ್ತೆ, ಆಗಲೇಬೇಕು. ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇರುತ್ತೆ. ಈಗ ಅಂತ್ಯ ಆಗುತ್ತೆ.